ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಒಂದು ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ. ಈ ಚಿತ್ರಣ ಕಾಣಸಿಕ್ಕಿದ್ದು ಆವರ್ಷೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಡಾರು ಮಾವಿನಕಟ್ಟೆ ಹಾಗೂ ಗೋಳಿಯಂಗಡಿ ನಡುವಿನ ಸೀತಾ ನದಿಯ ತಟದಲ್ಲಿ ಕಾಣಸಿಕ್ಕಿರುವಂಥ ವಿಡಿಯೋ. ವೀಕ್ಷಕರ, ಈ ವಿಡಿಯೋದಲ್ಲಿ ಕಾಣಸಿಕ್ಕುವಂಥದ್ದು ಹಳೆಯ ತುಳಸಿ ಕಟ್ಟೆಗಳು ನದಿಯಲ್ಲಿ ಇರುವಂಥದ್ದು. ಯಾಕೆಂದರೆ ಹೊಸ ಮನೆ ಕಟ್ಟುವ ಸಂದರ್ಭದಲ್ಲಿ ಹಳೆ ತುಳಸಿ ಕಟ್ಟೆ ತೆಗೆದು ಹೊಸ ತುಳಸಿ ಕಟ್ಟೆಯನ್ನು ಕಟ್ತಾರೆ. ಆ ಸಂದರ್ಭದಲ್ಲಿ ಹಳೆಯ ತುಳಸಿ ಕಟ್ಟೆನ ಹಾಗೆ ಹೀಗೆ ಅಂತ ಎಲ್ಲೆಂದರಲ್ಲಿ ಎಸೆಯುವಂತಿಲ್ಲ. ಅದನ್ನು ನಿಯಮ ಪ್ರಕಾರ ಜಲಕ್ಕೆ ಹಾಕಬೇಕು. ಅದರಂತೆ ಹಳೆ ತುಳಸಿ ಕಟ್ಟೆಯನ್ನು ಹೊಸ ಮನೆ ಕಟ್ಟಿದವರು ಅದನ್ನು ಸೀತಾ ನದಿಯ ತಟದಲ್ಲಿರುವ ಜಲಕ್ಕೆ ತಂದು ಹಾಕಿದ್ದಾರೆ. ಅದನ್ನು ನಾವು ನೋಡ್ತಾ ಇದ್ದೇವೆ. ಇದು ಹಳೆಯ ಸಂಪ್ರದಾಯ. ತುಳಸಿ ಕಟ್ಟೆ ಅಂದರೆ ಅದನ್ನು ದೈವಿಕವಾಗಿ ಪೂಜನೀಯ ಭಾವನೆಯಿಂದ ಪೂಜಿಸಿದಂಥ ಕಟ್ಟೆ ಆಗಿರೋದ್ರಿಂದ ಅದನ್ನು ಹಾದಿ ಬೀದಿಯಲ್ಲಿ ಎಸೆಯುವಂತಿಲ್ಲ. ಅದನ್ನು ನದಿಯಲ್ಲಿ ತಂದು ಹಾಕಬೇಕು, ಜಲದಲ್ಲಿ ತಂದು ಹಾಕಬೇಕು ಅನ್ನೋ ನಿಯಮ ಇದೆ. ಅದರಂತೆ ಆ ಕಟ್ಟೆಗಳನ್ನು ನದಿಯಲ್ಲಿ ತಂದು ಹಾಕಿದ್ದಾರೆ. ಆದ್ದರಿಂದ ಸೀತಾ ನದಿಯ ತಟದಲ್ಲಿ ಒಂದಷ್ಟು ಕಡೆ ಸಾಕಷ್ಟು ಹಳೆಯ ತುಳಸಿ ಕಟ್ಟೆಗಳು ಕಾಣಸಿಗುತ್ತದೆ. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.